ಕಳೆದ 2 ದಿನಗಳಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಮಲಪ್ರಭಾ ನದಿ ನೀರು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಮಲಪ್ರಭಾ ನದಿಗೆ ತಾತ್ಕಾಲಿಕವಾಗಿ ಅಡ್ಡಲಾಗಿ ಏನು ಸೇತುವೆಯನ್ನು ಕಟ್ಟಲಾಗಿತ್ತು ಅದು ಕೂಡ ಈಗಾಗಲೇ ಕೊಚ್ಕೊಂಡು ಹೋಗಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸ್ಮಳಿ ಬಳಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಸದ್ಯ ಈಗ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ನಾನೀಗ ತೋರಿಸ್ತಾ ಇದ್ದೇನೆ. ಇದು ಏನಿದೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ತಾತ್ಕಾಲಿಕವಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅದು ನೀರಿನ ರಭಸಕ್ಕೆ ಇಂದು ಬೆಳಗಿನ ಜಾವ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಇಲ್ಲಿ ಸಂಭವಿಸಿಲ್ಲ. ಕೇವಲ 10 ನಿಮಿಷದ ಒಳಗಡೆ ಒಂದು ಬಸ್ ಕೂಡ ಪಾಸ್ ಆಗುತ್ತೆ, ಅಷ್ಟರಲ್ಲೇ ಸೇತುವೆ ಕೂಡ ಕುಸಿದು ಹೋಗಿರುವಂಥದ್ದು. ಅಲ್ಲಿ ಈಗ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ಬೋದಾಗಿದೆ. ಆ ಸೇತುವೆಗೆ ಅಡ್ಡಲಾಗಿ ಕೆಲವೊಂದಿಷ್ಟು ಪೈಪ್ಗಳನ್ನು ಅಳವಡಿಸಲಾಗಿತ್ತು, ಅವುಗಳು ಕೂಡ ಈಗ ಕೊಚ್ಕೊಂಡು ದೂರದಲ್ಲಿ ಹೋಗಿ ಬಿದ್ದಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಂದರೆ ಇಲ್ಲಿ ನೀರಿನ ರಭಸತೆ ಎಷ್ಟಿತ್ತು ಅನ್ನುವಂಥದ್ದನ್ನು ಕೂಡ ಆ ಒಂದು ಪೈಪ್ಗಳು ಕೊಚ್ಕೊಂಡು ಹೋಗಿರುವಂಥ ದೃಶ್ಯಾವಳಿಗಳೇ ಸಾಕ್ಷಿ ಆಗ್ತವೆ. ಕನಕುಂಬಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅಲ್ಲಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಹೀಗಾಗಿ ಆ ನೀರನ್ನು ತಡೆಯುವಂಥ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನ ಮಾಡಿದರೂ ಕೂಡ ಆಗಲಿಲ್ಲ. ಕೆಳಭಾಗದಲ್ಲಿ ಪೈಪ್ಗಳನ್ನು ಅಳವಡಿಕೆ ಮಾಡಿದರೂ ಕೂಡ ನೀರಿನ ರಭಸ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಈಗ ಸೇತುವೆನೇ ಬಂದ್ ಆಗಿರುವಂಥದ್ದು. ಇದರಿಂದ ಬೆಳಗಾವಿ ಮತ್ತು ಏನು ಜಾಂಬೋಟಿ ಗೋವಾಕ್ಕೆ ಸಂಪರ್ಕಿಸುವಂತಹ ರಸ್ತೆ ಏನಿದೆ ಅದು ಕಂಪ್ಲೀಟ್ ಆಗಿ ಈಗಾಗಲೇ ಬಂದ್ ಆಗಿರುವಂಥದ್ದು. ಇದರಿಂದ ಪ್ರಯಾಣಿಕರು ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದರ ಜೊತೆಗೆ ಈಗೇನು ನಿರ್ಮಾಣ ಹಂತದ ಸೇತುವೆ ಏನಿದೆ ಆ ಸೇತುವೆ ಕಾಮಗಾರಿಯ ಕೆಲವೊಂದಿಷ್ಟು ಸಾಮಗ್ರಿಗಳು ಕೂಡ ಈಗಾಗಲೇ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದನ್ನು ಕೂಡ ನಿಮಗೆ ನೋಡಬಹುದಾಗಿದೆ. ಬಹುತೇಕ ಈಗ ಇನ್ನೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣಕ್ಕಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಆದರೆ ಸಾಕಷ್ಟು ಏನು ಸೇತುವೆ ಇದೆ ಇದು ಕೂಡ ಇನ್ನು ಅಳದುಳಿದ ಸೇತುವೆ ಏನಿದೆ ಅದು ಕೂಡ ಕೊಚ್ಚಿ ಹೋಗುವ ಆತಂಕ ಕೂಡ ಕಾಡ್ತಾ ಇರುವಂಥದ್ದು. ಒಟ್ಟಾರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಒಂದು ಕಡೆ ನೀರಿನ ರಭಸತೆ ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂಥ ಸೇತುವೆ ಕೂಡ ಈಗ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ಇಲ್ಲಿ ಏನು ಕಾಮಗಾರಿ ಮಾಡ್ತಾ ಇದ್ದಾರೆ, ಸೊ ಅವ್ರನ್ನ ಮಾತಾಡಿಸ್ತೀನಿ. ಯಾವಾಗ ಈ ಒಂದು ಸೇತುವೆ ಕೊಚ್ಕೊಂಡು ಹೋಯ್ತು ಅನ್ನುವಂಥ ನಿಟ್ಟಿನಲ್ಲಿ ಸರ್ ಇದು ಯಾವಾಗ ಕೊಚ್ಕೊಂಡು? ಸರ್ ಇದು ಬೆಳಗ್ಗೆ 5 ಗಂಟೆಗೆ ಈ ತಾತ್ಕಾಲಿಕ ರಸ್ತೆ ನೀರು ಜಾಸ್ತಿ ಬಂದು ಕೊಚ್ಕೊಂಡು ಹೋಗಿದೆ. ಬೆಳಗ್ಗೆ 5 ಗಂಟೆಗೆ ನಿನ್ನೆಯಿಂದ ಸ್ವಲ್ಪ ನೀರು ಜಾಸ್ತಿ ಆಯಿತು, ಆಮೇಲೆ ಬೆಳಗಿನ ಜಾವ 5 ಗಂಟೆಗೆ ತೊಳ್ಕೊಂಡು ಹೋಯ್ತು. ಇನ್ನೂ ಬ್ರಿಡ್ಜಿದು ಸ್ಲ್ಯಾಪ್ ಎಲ್ಲ ಆಗಿದೆ. ಇನ್ನೊಂದು 8-9 ದಿವಸದಲ್ಲಿ ಬ್ರಿಡ್ಜ್ ಓಪನ್ ಆಗುತ್ತೆ, ತೊಂದರೆ ಎಲ್ಲ ಓಡ್ಬೋದು. ಬಟ್ ಈ ತಾತ್ಕಾಲಿಕ ರಸ್ತೆ ಮಾತ್ರ ತೊಳ್ಕೊಂಡು ಹೋಗಿದೆ. ಈಗೆಲ್ಲ ಓಡಾಟ ಸ್ಟಾಪ್ ಆಗಿದೆ, ಓಡಾಟ ಎಲ್ಲ ಕಂಪ್ಲೀಟ್ ಬಂದಾಗಿದೆ ಸರ್. 2 ವೀಲರು 4 ವೀಲರು ಎಲ್ಲ ಬಂದಾಗಿದೆ. ಆದರೆ ಇನ್ನೊಂದು 9-10 ದಿನದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಏನು ಪಾಸ್ ಆಗಿದೆ, ಏನು ತೊಂದರೆ ಆಗಿಲ್ಲ ಸರ್ ಯಾರಿಗೂ. ಬೆಳಗಿನ ಜಾವ 5 ಗಂಟೆಗೆ ನೀರು ತುಂಬ ಜಾಸ್ತಿ ಬಂದು ಜಾಸ್ತಿ ಹೋಗಿದೆ. ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಸೇತುವೆಯನ್ನು ಕುಸಿತ ಆಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಬಸ್ ಕೂಡ ಹೋಗುತ್ತೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಈಗೇನು ಹೊಸ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಕೂಡ ಇನ್ನೊಂದು 8ರಿಂದ 10 ದಿನಗಳಲ್ಲಿ ಎಲ್ಲವೂ ಕೂಡ ರೆಡಿ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂಥ ಮಳೆಯಿಂದಾಗಿ ಇದೀಗ ಮಲಪ್ರಭಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ಅಲ್ಲಲ್ಲಿ ಅನಾಹುತಗಳು ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್.